ಓಕೆ ಸರ್, ಹಾಗೆ ಈಗ ರಾಜ್ಯದಲ್ಲಿ ಸಾಕಷ್ಟು ಒಂದು ಸಂಚಲನ ಸೃಷ್ಟಿ ಮಾಡಿದ್ದು ಪೆಂಡ್ರೈವ್ ಪ್ರಕರಣ. ಒಬ್ಬ ರಾಜಕಾರಣಿ ಏನೋ ಒಂದು ರೀತಿ ತಪ್ಪುಗಳನ್ನು ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಇನ್ನೂ ಕೂಡ ವಿಚಾರಣೆಗಳು ನಡೀತಾನೆ ಇದೆ ಸತತವಾಗಿ. ಸೊ ರಾಜ್ಯದಲ್ಲಾದಂಥ ಈ ಒಂದು ರಾಜಕೀಯ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ ಅಂತ? ಪೆಂಡ್ರೈವ್ ಬಹಳ ಸಮಸ್ಯಾತ್ಮಕವಾದ ಒಂದು ವಿಚಾರ. ನಮ್ಗೇನು ಈ ದರ್ಶನ್ ಪ್ರಕರಣದಲ್ಲಿ ಒಂದು ದಿನ ಬರ್ಬರವಾಗಿ ನಡೆದಿರೋದು, ಪೆಂಡ್ರೈವ್ ವರ್ಷಾನುಗಳನ್ನೇ ನಡೆದಿರೋದು. 300 ಜನ ಮಹಿಳೆಯರು ಅಂತ ಹೇಳ್ತಾರೆ, 3000 ವಿಡಿಯೋಗಳು ಅಂತ ಹೇಳ್ತಾರೆ. ಇದು ಪೆಂಡ್ರೈವ್ ಅನ್ನೋದು ಅದು ಒಂದು ವಿಷಕಾರಿ ಪುರುಷತ್ವದ ಒಂದು ಭಾಗ. ನನ್ನ ಸಾಮ್ರಾಜ್ಯದಲ್ಲಿ ನಾನು ಮಹಿಳೆಯನ್ನ ಹೆಂಗ್ ಬೇಕಾದ್ರೂ ಬಳಸ್ಕೋಬಹುದು, ಅವರ ಒಪ್ಪಿಗೆ ಇಲ್ದಿದ್ರು ಕೂಡ ಮಾಡಬಹುದು ಅಂತ ಒಂದು ಆರೋಪಗಳಿದೆ. ಮತ್ತೆ ಅತ್ಯಾಚಾರ ಮಟ್ಟಿಗೆ ಮಾಡಬಹುದು. ನನ್ನಿಂದ ಏನಾದ್ರೂ ಪ್ರಜಾಪ್ರಭುತ್ವದಲ್ಲಿ ನಾನು ಒಂದು ಪ್ರತಿನಿಧಿಯಾಗಿ ಅಥವಾ ನಾನು ಒಂದು ಸೇವಕನಾಗಿ ಕೆಲಸ ಮಾಡಿದಾಗ ನನ್ನಿಂದ ನಾನು ಈ ಮಹಿಳೆಯರಿಂದ ಏನಾದ್ರೂ ಅವ್ರನಿಂದ ಕಸ್ಕೋಬೇಕು, ಅವರಿಂದ ಬಳಸ್ಕೋಬೇಕು ಅಥವಾ ಅವ್ರನ್ನ ಅವಮಾನಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ, ಬಹಳ ಹೀನಾಯವಾದ ಮನಸ್ಥಿತಿ. ಅದು ನಿಜವಾಗ್ಲೂ ಅದು ಒಂದು ಆರೋಪನೇ, ಅದು ಅಪರಾಧಿ ಆಗಿದ್ದ. ಬಟ್ ಏನೇ ಇದ್ರೂ ಅದು ಒಂದು ಆರೋಪಗಳು ಬಂದಾಗ ಅದು ಬಿಟ್ಟು 1 ತಿಂಗಳು ಪಲಾಯನವಾದಾಗಿ ತಲೆಮರೆಸ್ಕೊಳ್ಳೋದು, ಇವೆಲ್ಲ ಒಂದು ಎಸ್ಕೇಪಿಸಮ್. ನಮಗೆ ಘಟನೆ ನಡೆದಿರೋದು ತಪ್ಪೋ ಸರಿ ಅದನ್ನ ಕೋರ್ಟಲ್ಲಿ ತೀರ್ಮಾನ ಮಾಡ್ಲಿ, ಬಟ್ ಅದು ನಿಮ್ ಮೇಲೆ ನಿಮ್ಮ ಆಪಾದನೆ ಬಂದಿದೆ ಅಂದ್ಮೇಲೆ ನೀವು ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಬಹಳ ಮುಖ್ಯ ಆಗುತ್ತೆ. ಅದು ಹ್ಯಾಂಡಲ್ ಮಾಡೋದ್ರಲ್ಲೂ ಕೂಡ ಅದು ಒಂದು ತಲೆ ತಗ್ಗಿಸುವಂತೆ ಆಗಿದೆ. ಸೊ ಅದು ನಮಗೆ ಅದರಲ್ಲೂ ನ್ಯಾಯ ಸಿಗಲೇಬೇಕು. ಅಂಡ್ ಅದು ಒಂದು ಈ 2 ಪ್ರಕರಣ ಇದಷ್ಟೇ, ಪೆಂಡ್ರೈವ್, ದರ್ಶನ್ ಕೊಲೆ ಪ್ರಕರಣ, ಮತ್ತೆ ನೇಹಾ ಹಿರೇಮಠ್, ರುಕ್ಸಾನಾ, ಅಂಜಲಿ, ಈ ಪ್ರಕರಣಗಳು ಎಲ್ಲದರಲ್ಲೂ ವಿಷಕಾರಿ ಪುರುಷತ್ವ. ಅಂದ್ರೆ ನನ್ನ ಗೆಳತಿನೋ ಹೆಂಡತಿಗೋ ನನಗೆ ಅವಮಾನ ಆಗಿದೆ, ನಾನು ಮಾನ ಮರ್ಯಾದೆ ಓಡ್ಸಕ್ ನಾನು ಕೊಲೆನೇ ಮಾಡ್ತೀನಿ ಅನ್ನೋದು, ಅಥವಾ ಈ ಮಹಿಳೆಯರು ನನ್ನ ವ್ಯಾಪ್ತಿನಲ್ಲಿರೋರು ಇವ್ರಿಗೇನಾದ್ರೂ ಸಹಾಯ ಮಾಡಬೇಕು ಅಂದ್ರೆ ನನಗೆ ಸರ್ಕಾರದಿಂದ ನಾನು ಬಳಸ್ಕೋತೇನೋ ದೈಹಿಕವಾಗಿ ಅನ್ನೋದು, ಅಥವಾ ಈ ಒಂದು ರುಕ್ಸಾನ, ನೇಹಾ ಹಿರೇಮಠ್, ಅಂಜಲಿ ಪ್ರಕರಣದಲ್ಲಿ ಈ ಹುಡುಗಿ ನನ್ನನ್ನು ಬಿಟ್ಟು ಹೋಗ್ತಾಳೆ, ನನಗೆ ಸಿಗಲ್ಲ ಅಂದ್ರೆ ಯಾವ ಗಂಡಸಿಗೂ ಸಿಗಬಾರ್ದು ಅವ್ರನ್ನ ಕೊಲೆ ಮಾಡೋದಾಗಿರ್ಬೋದು. ಈ ಒಂದು ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ ಕಲ್ಚರು ಸಿನಿಮಾದಲ್ಲೂ ನಾವು ಬಹಳ ಪ್ರದರ್ಶನ ಮಾಡ್ತೀವಿ. ಸಿನಿಮಾ ರಂಗದಲ್ಲೂ ಕೂಡ ನನಗೆ ಆ ಒಂದು ಆನ್ ಸ್ಕ್ರೀನು ಇದೆ, ಆಫ್ ಸ್ಕ್ರೀನು ಇದೆ. ಜನ ಪ್ರಚೋದನೆಗೆ ಒಳಗಾಗಬಹುದು ಅಂತೀರಾ ಸಿನಿಮಾ ನೋಡಿ? ಆ ರೀತಿ ಖಂಡಿತ ಪ್ರಚೋದನೆ ಒಳಗಾಗ್ತಾರೆ. ನನಗೆ ಅದನ್ನ ಎಷ್ಟೋ ನನಗೆ 90s ಸಿನಿಮಾಗಳಲ್ಲಿ ಹೇಳ್ತಾರೆ, ಅದು ನನಗೆ ಅಂಕಿಅಂಶಗಳು ತಕ್ಕಂತೆ ಇಲ್ಲ, ಬಟ್ ಎಷ್ಟೋ ಒಂದು ಸಿನಿಮಾಗಳು ನೋಡಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡೋ ಸಿನಿಮಾ ನೋಡಿ ಸಮಾಜದಲ್ಲಿ ಮಹಿಳೆಯರು ಮಾಡೋ ಮೇಲೆ ನಡೆಯೋ ಹಿಂಸೆ ಹೆಚ್ಚಾಯ್ತು ಅಂತ ಹೇಳ್ತಾರೆ. ಅಂದ್ರೆ ನಮ್ ಭಾಷೆ ಮಾಡಿದಾರೆ ಗುರು, ಈ ಸಿನಿಮಾದಲ್ಲಿ ಮಾಡಿದಾರೆ ಗುರು, ಹಣ ಮಾಡಿದ್ದಾರೆ. ಸೊ ಆ ರೀತಿಯಲ್ಲಿ ನಮಗೆ ಈ ಸಿನಿಮಾಗಳಲ್ಲಿ ನೋಡಿ ಕಲಿತಾರೆ. ನಾವು ಒಂದು ಉದಾಹರಣೆ ಕೊಡ್ತೀನಿ. ನಾನು ಜೈಲ್ಗೆ ಹೋಗಿದ್ದಾಗ, ಟ್ವೀಟ್ ಮೇಲೆ ಜೈಲ್ಗೆ ಹೋಗಿದ್ದೆ ಮೊದಲನೇ ಸರಿ ಹೋಗಿದ್ದಾಗ. ಅವಾಗ 7 days ಇದ್ದಾಗ ಇಲ್ಲಿ ಒಬ್ಬ ಯುವಕ ಇದ್ದ, ಅದು ಒಂದು 22-23 ವರ್ಷ ಚಿಕ್ಕ ಹುಡುಗ, ಬೇಬಿ ಫೇಸ್, ಬೆವರ್ತಾ ಇದ್ದ. ಅವನ್ ಮತ್ತೆ ಅಣ್ಣ ನಾನು ನಿಮ್ಮ ಹತ್ರ ಮಾತಾಡ್ಬೇಕು, ಹೇಳಪ್ಪ ತಮ್ಮ ಏನಾಗಿದೆ ಅಂತ. ಅವನು ಹೇಳ್ದ, ಇಲ್ಲ, ಅವನು ಹೇಳ್ದ ನಿಮ್ಮ ಸಿನಿಮಾಗಳು ನೋಡ್ಕೊಂಡು ನಾನು ಕೊಲೆನೇ ಮಾಡ್ಬಿಟ್ಟೆ ಅಂತ. ನಾನು ಅಯ್ಯೋ ಇವನು ಅಲ್ಲಾಡ್ತಾ ಇದ್ದ. ನಾನು ಏನಪ್ಪ ಹಿಂಗೆ ನಿನ್ ಮೈನಾ ನೋಡ್ದ ಅಂತ ಕೇಳಿದೆ. ನನ್ನ ಮೈನಾ ನೋಡ್ಬಿಟ್ಟು ನಾನು ಮದುವೆ ಆದೆ ಅಂತ. ಸೊ ನೋಡಿ, ಯಾವ ಸಿನಿಮಾ ಹಿಂಸೆ ಮಾಡೋ ಸಿನಿಮಾ ತೋರ್ಸಿದ್ರೆ ಹಿಂಸೆ ಮಾಡೋಕ್ಕೂ ಸಮಾಜದಲ್ಲಿ ಇರುತ್ತೆ. ನೀವು ಪ್ರೀತಿ ಮಾಡೋ ವಿಶ್ವಾಸ, ಲವಲವಿಕೆ ತೋರಿಸೋ ಅದನ್ನು ಮಾಡೋದಿರುತ್ತೆ. ಸೊ ನಾವು ಸಿನಿಮಾ ಅನ್ನೋದು ಬರೀ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ನೋಡಕ್ ಆಗಲ್ಲ. ನಾವು ಸಮಾಜದ ಮೇಲೆ ಯಾವ ತರ ಪರಿಣಾಮ ಬೀಳ್ತೀವಿ, ಯಾವ ತರ ನಾವು ಒಬ್ಬ ಸಮಾಜ ಮೇಲೆ ಪರಿಣಾಮ ಬೀಳ್ತೀವಿ, ಇವತ್ತು ನಮ್ಮ ಸೈಕಾಲಜಿ ಮೇಲೆ. ನಾನು ಮೈನಾ ಮಾಡಿದ ಸಿನಿಮಾ ಆದ್ಮೇಲೆ ನನಗೂ ಕೂಡ ಇನ್ನು ಒಳ್ಳೆಯವನಾಗಬೇಕು ಅಂತ ಅನಿಸ್ತು, ಇನ್ನು ಒಳ್ಳೇದು ಮಾಡಬೇಕು ಅಂತ ಅನಿಸ್ತು, ಇನ್ನು ನಮಗೆ ಪಾರ್ಟ್ನರ್ಗೆ ಪ್ರೀತಿ ಕೊಡಬೇಕು ಅನಿಸ್ತು. ಅದೇ ರೀತಿ ಒಡೆಯೋದು, ಬಡಿಯೋದು, ವಿಷಕಾರಿ ಪುರುಷತ್ವ, ಒಂದು ಹೈಪರ್ ಮ್ಯಾಸ್ಕ್ಯುಲಿನಿಟಿ ಇದ್ದಾಗ ನನ್ನ ಕ್ಯಾರೆಕ್ಟರ್ ಅಲ್ಲಿ ಮಾಡಿದಾಗ ನನಗೆ ಬಿಲ್ಡಪ್ ಸಿಗುತ್ತೆ, ನಿಜ ಜೀವನದಲ್ಲಿ ಮಾಡಿದ್ರು ನನಗೆ ಬಿಲ್ಡಪ್ ಸಿಗುತ್ತೆ ಅನ್ನೋ ಮನಸ್ಥಿತಿ ಬರ್ಬೋದಲ್ವಾ? ಅದು ಹ್ಯೂಮನ್ ಕಾಮನ್ ಸೈಕಲಾಜಿಕಲ್. ಇದು ಈ ಫಿಕ್ಷನ್ ಫ್ಯಾಕ್ಟ್, ಈ ಲೈನ್ಸು ಎಷ್ಟೋ ಸಲ ಬ್ಲರ್ ಆಗತ್ತೆ. ಸೊ ಆ ಬ್ಲರ್ ಆದಾಗ್ಲೂ ಕೂಡ ಅದು ಎಫೆಕ್ಟ್ ಆಗತ್ತೆ, ಸಮಾಜದ ಮೇಲೂ ಎಫೆಕ್ಟ್ ಆಗತ್ತೆ, ನಟ ನಟಿಯರು ಮೇಲೂ ಎಫೆಕ್ಟ್ ಆಗತ್ತೆ, ಅಲ್ಲಿರೋ ಕ್ಯಾಸ್ಟ್ ಅಂಡ್ ಕ್ರೂ ಮೇಲೂ ಎಫೆಕ್ಟ್ ಆಗತ್ತೆ. ಸೊ ವಿ ಮಸ್ಟ್ ನಾಟ್ ಬಿ, ನಾವು ಕಲೆಗೆ ಕ್ರಿಯಾಶೀಲತೆಗಳು ಬಹಳ ಪವರ್ ಇದೆ. ಅದನ್ನ ಬಂಡವಾಳಕ್ಕೆ ರಿಡ್ಯೂಸ್ ಮಾಡದೆ ಬಹಳ ಮುಖ್ಯ. ಹಿಂಸೆ ತೋರಿಸಿದಷ್ಟು ನಿಮ್ಗೆ ದುಡ್ಡು ಜಾಸ್ತಿ ಮಾಡ್ಕೊಂತೀರ. ಮಚ್ಚು ನಾವು ಎಲ್ಲರೂ ಹಿಡಿಬೇಕು ಅಂತ ಬರ್ತಾರೆ. ಅಪ್ಪು ಸರ್ ಅದನ್ನ ಒಂದು ಒಳ್ಳೆ ಮಚ್ಚು ಯಾವ ಸಿನಿಮಾಗಳಲ್ಲಿ ಹಿಡಿಲಿಲ್ಲ. ಅವರು ಒಂದು ಫ್ಯಾಮಿಲಿ ಫಿಲ್ಮ್ಸ್, ತಾತ ಅಜ್ಜಿ, ತಂದೆ ತಾಯಿ, ಮಕ್ಕಳು ಮೊಮ್ಮಕ್ಕಳು ಜೊತೆ ಕೂತ್ಕೊಂಡು ನೋಡೋ ಸಿನಿಮಾ ಮಾಡೋದು. ಅದರಿಂದ ನಿಮಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡಿಮೆ ಆಗತ್ತೆ, ಸಿನಿಮಾ ರಂಗ ಬೆಳೆಯುತ್ತೆ.
ಒಳ್ಳೆ ಹೆಸರು ಕೂಡ ಬರುತ್ತೆ. ಒಳ್ಳೆ ಹೆಸರು ಬರುತ್ತೆ, ಶಾಶ್ವತ ಉಳಿಯುತ್ತೆ. ನಾವೇನ್ ಅನ್ಕೊಂತೀವಿ ಅಂದ್ರೆ ಒಳ್ಳೆ ಹೆಸರು ಬರೋದು ನಮಗ್ ದುಡ್ಡು ಜಾಸ್ತಿ ಬಂದಾಗ ನಾವ್ ಈ ಕಾರು ಲ್ಯಾಂಬರ್ಗಿನಿ ಹೊರಸ್ ತಗೊಂಡಾಗ ಅನ್ಕೊಂತೀವಿ. ಹಂಗ್ ನೋಡಕ್ ಆಗಲ್ಲ. ನಾವಿಂಗ್ ನೋಡಬೇಕು ಅಂದ್ರೆ ಏನ್ ಸಂದೇಶ ಕೊಡ್ತೀವಿ, ಏನು ವಿಚಾರ ತಲುಪ್ತೀವಿ ಸಮಾಜಕ್ಕೆ. ಲಾಂಗ್ ಟರ್ಮ್ ಇದು, ಶಾರ್ಟ್ ಟರ್ಮ್ ಅಲ್ಲ. ನಮಗೆ ಕೋಟಿ ದುಡ್ಡು ಸಿಗದೆ ಇರ್ಬೋದು, ಬಟ್ ಸಮಾಜಕ್ಕೆ ಜನನು ಗುರುತಿಸ್ತಾರೆ. ಸೊ ಅದು ಇಸ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಗುಡ್ ಇಂಡಸ್ಟ್ರಿ ಅಂಡ್ ಗುಡ್ ಸೊಸೈಟಿ ಪರಿಣಾಮ ಬಿದ್ದಿರುತ್ತೆ. ಓಕೆ ಸರ್, ಕಡೆಯ ಪ್ರಶ್ನೆ, ತಾವು ಈಗ ಮುಂದಿನ ಜೀವನದಲ್ಲಿ ಏನ್ ತಮ್ಮ ಗುರಿ ಇದೆ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ? ನಾವು ಸಂಘಟನೆ ಮಾಡ್ತೀವಿ, ಸೇವೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಜಾಗೃತಿ ಮೂಡಿಸ್ತೀವಿ. ಒಂದು ಸಮಾಜದ ಕಲ್ಪನೆ, ಕಾಳಜಿ, ಆ ಒಂದು ಮನಸ್ಥಿತಿ ನಾವು ಬೆಳೆಸ್ಬೇಕು ಸಮಾಜದಲ್ಲಿ. ಅದ್ರ ಜೊತೆ ನನಗೆ ಸಿನಿಮಾ ಏನಾದ್ರು ಒಂದು ಒಳ್ಳೆ ಸಿನಿಮಾಗಳು ಬರ್ತಾ ಇದೆ, ಒಳ್ಳೆ ಅವಕಾಶಗಳು ಬರ್ತಾ ಇದೆ, ಅದನ್ನು ಕೂಡ ನಾನು ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ. ಬಟ್ ನಮಗೆ ಅದು ಕೂಡ ಹೊಟ್ಟೆ ಪಾಡಿನಲ್ಲಿ ಅದು ಕೂಡ ಸಹಾಯ ಆಗತ್ತೆ. ಮತ್ತೆ ನಮಗೆ ಆ ಕಲೆನೂ ಉಳಿಸ್ಬೇಕು, ಅದನ್ನು ಕೂಡ ನಾವ್ ಹೆಂಗ್ ಮಾಡ್ಬೇಕು. ಬಟ್ ಕಲೆ ಉಳಿಸೋದು ನಾನು ಅಭಿನಯ ಮಾಡೋದಷ್ಟೇ, ಕ್ಯಾಮ್ರಾ ಮುಂದೆ ಅಷ್ಟೇ ಅಲ್ಲ. ನಮಗೆ ಎಷ್ಟೋ ಕಲೆಗಳ ಪ್ರಪಂಚಗಳಿದೆ, ನಮ್ಮ ಅಲೆಮಾರಿ ಪ್ರಪಂಚ. ಅದನ್ನು ಕೂಡ ಕಲೆ ಬೆಳೆಸ್ಬೇಕು. ಅವ್ರಿಗೂ ಕೂಡ ಮನೆಗಳು ಮಾಡಿಸ್ಬೇಕು. ಅವರು ಗುಡ್ಸ್ನಲ್ಲಿ ಜೋಪಡಿಯಲ್ಲಿ ಬದುಕ್ತಾ ಇದ್ದಾರೆ. ನಮ್ಗೆ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ. ನಾವ್ ಎಷ್ಟು ಒಳ್ಳೆ ಕೆಲಸ ಮಾಡಿ, ನಮ್ ಗುರಿ ಏನ್ ಗೊತ್ತಾ ದರ್ಶನ್ ಅವರೇ, ಎಷ್ಟು ಸಮಾಜ ಇಲ್ಲ. ಕೆಲವರು ನಾನು ಸ್ಟಾರ್ ಆಗಿ ಬೆಳಿಬೇಕು ಅಂತ ಗುರಿ ಇರುತ್ತೆ. ಸ್ಟಾರ್ ಆಗಿ ಬೆಳಿಬೇಕು ಅಂದಾಗ ಏನ್ ಮಾಡ್ತಾನೆ ಅಂದ್ರೆ ಯಾರು ಪ್ರೊಡ್ಯೂಸರ್ಗೆ ಹೋಗಿ ಬಕೆಟ್ ಹಿಡಿಯೋದು, ಅಥವಾ ನಾನು ಅಲ್ಲಿ ಗುಲಾಮನಾಗೋದು, ಅಥವಾ ನಾನು ಸಿನಿಮಾದಲ್ಲಿ ವರ್ಕ್ ಮಾಡೋದು, ಎಫರ್ಟ್ ಹಾಕೋದು, ಇದೆಲ್ಲ ಇರುತ್ತೆ. ಅದು ವೈಯಕ್ತಿಕ ಬೆಳವಣಿಗೆ. ನಾನ್ ದುಡ್ಡು ಮಾಡ್ಕೋಬೇಕು, ಅದು ಕೂಡ ಒಂದು ವೈಯಕ್ತಿಕ ಬೆಳವಣಿಗೆ. ಅಡ್ಡದಾರಿ ಹಿಡಿಯೋದು, ಬೇರೆ ಬೇರೆ ತರ ಸ್ಟ್ರಾಟಜಿ ಮಾಡೋದು, ಇದು ಅದು ಬದುಕಕ್ ಒಂದಿರುತ್ತೆ. ದುಡ್ಡೇ ಮಾಡಬೇಕು ಅಂತ ಎಷ್ಟೋ ಹಿಂಬಾಗಲಿನ ದಾರಿಗಳು ಇರ್ತವೆ, ಅದು ಮಾಡೋ ಇರುತ್ತಾರೆ. ಅದು ವೈಯಕ್ತಿಕ. ನಮಗೆ ಸಮಾಜಕ್ಕೆ ಎಷ್ಟು ಒಳ್ಳೇದು ಮಾಡಬಹುದು, ಅದು ನಮ್ಮ ಗುರಿ. ಎಷ್ಟು ಒಳ್ಳೇದು ಮಾಡ್ಬೋದು ಜೀವನದಲ್ಲಿ, ಸಮಾನತೆನೇ ಒಳ್ಳೇದು. ಅದನ್ನ ಜೀವ ಪೂರ ಅದನ್ನ ನಾವು ಸಾಧಿಸ್ಬೇಕು. ಎಷ್ಟು ದಿನ ಇರ್ತೀವೋ ಒಳ್ಳೇದು ಮಾಡ್ಕೊಂಡು ಹೋಗೋದು. ನಾವು ಎಷ್ಟು ಸಮಾನತೆ ಸಾರ್ಬೋದು, ಎಷ್ಟು ಸಂವಿಧಾನ ಪೀಠಿಕೆ ಎತ್ತಿ ಹಿಡಿಬೋದು, ಅದನ್ನ ಮಾಡ್ತಾ ಹೋಗೋದು. ಸಮಾಜದಲ್ಲಿ ಅನೇಕ ರೀತಿ ಇದೆ. ಹೇಳಿದ ಜನಜಾಗೃತಿ, ಹೋರಾಟ, ಸಮಾಜ ಸೇವೆ, ಈ ರೀತಿ ಮ್ಯಾಕ್ರೋ ಲೆವೆಲ್, ಮೈಕ್ರೋ ಲೆವೆಲ್. ಕೋವಿಡ್ ಸಂದರ್ಭ ಬಹಳ ಕಿಟ್ ವಿತರಣೆ ಮಾಡಿದ್ವಿ. ಎಲ್ಲ ತಲೆ ಸಮುದಾಯಗಳು. ಸೋಷಿಯಲ್ ವರ್ಕ್ ಬಹಳ ಮುಖ್ಯ. ಸೋಷಿಯಲ್ ನಾವು ಬರೀ ಹೋರಾಟ, ಘೋಷಣೆ ಕೂಗೋದು, ಮಾತಾಡೋದು ಮಾತ್ರ ಅಲ್ಲ. ನಾವು ಜನರ ಕಷ್ಟನ ನಾವು ಒಂದು ಇರುವೆ ಸೇವೆ ಮಾಡ್ಬಿಟ್ಟು ಆ ಕಷ್ಟ ನಾವು ಕಣ್ಣೀರನ್ನ ಅಳಿಸ್ಬೇಕು, ಅವ್ರನ್ನ ಸಹಾಯ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿನೂ ಕೂಡ ಇದೆ. ಸೊ ಮನೆಗಳು ಕಟ್ಸ್ತಾ ಇದೀವಿ. ನಾನು ಯಾದಗಿರಿಗೆ ಹೋಗಿ ಬಂದೆ, ಅಲ್ಲಿ ಎಷ್ಟೋ ಮನೆಗಳು, 150 ಮನೆಗಳು ಗಿರಿನಗರದಲ್ಲಿ ಮಾಡ್ತಾ ಇದೀವಿ. ಎಲ್ಲ ಕಡೆ ನಾವು ಎಷ್ಟು ಒಳ್ಳೇದು ಮಾಡೋಕ್ಕಾಗುತ್ತೋ ಅದು ಮಾಡೋದು ನಮ್ಮ ಗುರಿ. ಓಕೆ ಸರ್, ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರಿ, ಇಷ್ಟೊತ್ತು ನಮ್ಮ ಜೊತೆನಲ್ಲಿ ಭಾಗವಹಿಸಿದ್ರಿ. ನನಗಂತೂ ಬಹಳ ಹೆಮ್ಮೆ ಆಯ್ತು ತಮ್ಮ ಬಗ್ಗೆ ಮಾತಾಡಿದ್ದು, ತಮ್ಮ ಜೀವನದ ಬಗ್ಗೆ ಕೇಳಿದ್ದು, ತಮ್ಮ ಆಲೋಚನೆಗಳು, ತಮ್ಮ ಸಿದ್ಧಾಂತಗಳು ಬಹಳನೇ ಸಂತೋಷ ಆಯ್ತು. ತಮಗೆ ಏನ್ ಅನ್ನಿಸ್ತೀವಿ? ದರ್ಶನ್ ಅವರೇ, ನಿಮ್ಮ ಚಾನೆಲ್ NCIB ಬಹಳ ಒಂದು ನನಗೆ ಮಾತಾಡೋಕೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದೆ. ನೀವು ಬಹಳ ಒಳ್ಳೆ ರಿಸರ್ಚ್ ಮಾಡಿದ್ದೀರಾ. ನೀವು ಎಷ್ಟೋ ವಿಚಾರಗಳನ್ನ ನೀವು ಪ್ರಸ್ತಾಪ ಮಾಡಿದ್ದೀರಾ. ಅದಕ್ಕೆ ನಾನು ಸಮರ್ಥನೀಯವಾದ ಉತ್ತರ ಕೊಟ್ಟಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಾ. ಅದು ನಿಮ್ ದೊಡ್ಡ ಗುಣ. ಮತ್ತೆ ನೀವು ಕೂಡ ನನಗೆ ಅಟ್ಲೀಸ್ಟ್ ನಿಮ್ಮ ಹಾಗೆ ನೀವು ಇಂಟರ್ವ್ಯೂಗಿಂತ ಮುಂಚೆ ಮತ್ತೆ ಇಂಟರ್ವ್ಯೂ ಆದ್ಮೇಲೆ ನಿಮಗೆ ನಮ್ಮ ವಿಚಾರಗಳು ತಲುಪಿದೆ ಅಂದ್ರೆ ಪ್ರೇಕ್ಷಕರಿಗೂ, ಕೇಳಿರೋರು, ನೋಡಿರೋರು, ಅದಕ್ಕಿಂತ ನಮ್ಮ ಮಾತಾಡೋಕ್ಕಿಂತ ಮುಂಚೆ ಏನು ಅನ್ಕೊಂಡಿರ್ತೀರೋ ಅದೇನೋ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸಿದೀವಿ ಅಂತ ಅಂದ್ಕೊಳ್ತೀನಿ. ಸೊ ಅದನ್ನ ನಾವು ಓಪನ್ ಮೈಂಡೆಡ್ ಇಟ್ಕೊಂಡು ನಾವೆಲ್ಲ ಒಬ್ಬರೊಬ್ಬರಿಂದ ಕಲಿತು ಉತ್ತಮ ಸಮಾಜ ಕರ್ತನ. ಎಲ್ಲ ಮನುಷ್ಯರು ಸರಿಸಮಾನರು, ಎಲ್ಲ ಆಲೋಚನೆಗಳು ಸರಿಸಮಾನ ಅಲ್ಲ, ಎಲ್ಲ ಮನುಷ್ಯರು ಸರಿಸಮಾನ ಅನ್ನೋ ಆಲೋಚನೆನೇ ಶ್ರೇಷ್ಠ ಉತ್ತಮ ಆಲೋಚನೆ ಅಂತ ಸಮಾಜ ನಾವೆಲ್ಲರೂ ಕಟ್ಟಿದ್ರೆ ನಮಗೆ ಒಂದು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಿಜವಾಗ್ಲೂ ಒಂದು ಉತ್ತಮ ಕರ್ನಾಟಕ ಆಗತ್ತೆ. ಅದು ನಾವು ಒಳ್ಳೆ ಕೆಲಸ ಮಾಡಿದಂಗೂ ಆಗತ್ತೆ, ನಮ್ಮ ಜೀವನಕ್ಕೂ ಸಾರ್ಥಕವಾಗತ್ತೆ. ಓಕೆ ಸರ್, ಬಹಳನೇ ಸಂತೋಷ ಆಯಿತು. ತಮ್ಮ ಒಂದು ಅಮೂಲ್ಯವಾಗಿರುವಂತಹ ಸಮಯ ನಮಗೋಸ್ಕರ ಮೀಸಲಾಗಿಟ್ರಿ. ಸಾಕಷ್ಟು ಹೊತ್ತು ತಮ್ಮ ಜೀವನ ಹೇಗೆ ಪ್ರಾರಂಭ ಆಯಿತು, ಅಲ್ಲಿಂದ ಹಿಡಿದು ತಮ್ಮ ಮುಂದಿನ ಆಲೋಚನೆ, ಗುರಿಗಳ ಬಗ್ಗೆನೂ ಕೂಡ ತಿಳಿಸ್ಕೊಟ್ರಿ. ಬಹಳನೇ ಸಂತೋಷ ಆಯಿತು. ಎಲ್ಲದಕ್ಕಿಂತ ಮುಖ್ಯವಾಗಿ ಚೇತನ್ ಅಹಿಂಸಾ ಅವ್ರ ಬಗ್ಗೆ ಕೆಲವೊಬ್ಬರಿಗೆ ಕೆಲವೊಂದು ವೈಯಕ್ತಿಕ ವಿಚಾರಗಳು ಕೂಡ ಗೊತ್ತಿರೋದಿಲ್ಲ. ಆ ಎಲ್ಲ ವಿಚಾರಗಳನ್ನು ಬಹಳ ಮುಕ್ತವಾಗಿ, ಯಾವುದೇ ರೀತಿ ಮುಜುಗರ ಇಲ್ಲದೆ ಬಹಳ ಚೆನ್ನಾಗಿ ಮಾತನಾಡಿದ್ರಿ. ಅದಕ್ಕೆ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ, ವೀಕ್ಷಕರೇ, ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಏನು ನಮ್ಮೊಂದಿಗೆ ಚೇತನ್ ಅಹಿಂಸಾ ಅವರು ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತನಾಡಿದ್ರು. ಹೀಗೆ ಪ್ರತಿ ವಾರವೂ ಕೂಡ ಒಬ್ಬೊಬ್ಬ ವಿಶೇಷ ಅತಿಥಿಗಳು ತಮ್ಮೊಂದಿಗೆ ಇರ್ತಾರೆ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ವಿ. ಸರ್, ನಮಸ್ಕಾರ. ನಮಸ್ಕಾರ.